ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕಾಂಗ್ರೆಸ್ ಸರ್ಕಾರದಲ್ಲಿ 100% ಭ್ರಷ್ಟಾಚಾರ ಇದೆ. ಬಡವರಿಗೆ ಕೊಡೋ ಮನೆಯನ್ನೇ ಮಾರಾಟ ಮಾಡ್ತಿದ್ದಾರೆ ಅಂತ ಬಿಆರ್ ಪಾಟೀಲ್ ಆಡಿಯೋ ವಿಚಾರಕ್ಕೆ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಸರ್ಕಾರ ನೀಚ ಮಟ್ಟಕ್ಕೆ ಇಳಿದಿದ್ದು ಮನಸ್ಸಿಗೆ ನೋವಾಗ್ತಾ ಇದೆ. ಬಿಜೆಪಿಯದ್ದು 40% ಸರ್ಕಾರ ಅಂತ ಹೇಳಿ ಟೀಕಿಸಿ ಅಧಿಕಾರಕ್ಕೆ ಬಂದ್ರು. ಆದ್ರೆ ಕಾಂಗ್ರೆಸ್ಸಿಗರು ಇದೀಗ 100% ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ. ತಕ್ಷಣ ವಸತಿ ಸಚಿವ ಜಮೀರ್ ಅಹಮದ್ ರಾಜೀನಾಮೆ ಪಡಿಬೇಕು, ಸರ್ಕಾರ ನೈತಿಕತೆ ಉಳಿಸಿಕೊಳ್ಳಬೇಕು ಅಂತ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರಾಗಿರ್ತಕ್ಕಂಥ ಬಿಆರ್ ಪಾಟೀಲ್ ರವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವರ ವಸತಿ ಸಚಿವರ ಪಿಎಸ್ ಜೊತೆಗೆ ಮಾತನಾಡಿರ್ತಕ್ಕಂಥದ್ದನ್ನ ಆಡಿಯೋ ರಿಲೀಸ್ ಮಾಡಿದ್ದಾರೆ. ಅದನ್ನು ನೋಡಿದಾಗ ಅತ್ಯಂತ ಖೇದ ಆಯಿತು. ಈ ಸರ್ಕಾರ ಇವತ್ತು ಯಾವ ನೀಚ ಮಟ್ಟಕ್ಕೆ ಇಳಿದಿದೆ, ಸರ್ಕಾರದಲ್ಲಿರುವ ಮಂತ್ರಿಗಳು ಯಾವ ಪರಿಸ್ಥಿತಿಗೆ ಇಳಿದಿದ್ದಾರೆ ಅಂತ ಹೇಳಿ. ವಸತಿ ಸಚಿವ ಬಡವರಿಗೆ ಕೊಡುವಂತ ಮನೆಗಳನ್ನು ಕೂಡ ಮಾರಾಟ ಮಾಡಿಕೊಂಡು ತಿನ್ನುವ ಸ್ಥಿತಿಗೆ ಬಂದಿದ್ದಾನೆ ಅಂದ್ರೆ ಈ ಸರ್ಕಾರಕ್ಕೆ ಏನು ಹೇಳೋದು ಗೊತ್ತಿಲ್ಲ. ಬಿಜೆಪಿ ಸರ್ಕಾರ 40% ಸರ್ಕಾರ, 40% ಸರ್ಕಾರ ಅಂತ ಹೇಳಿ ಅನವಶ್ಯಕ ಟೀಕೆ ಮಾಡಿ ಇವರು ಬಂದರು ಅಧಿಕಾರಕ್ಕೆ. ಇವತ್ತು 100% ಭ್ರಷ್ಟಾಚಾರದಲ್ಲಿ ಮುಳುಗಿ ಹೇಳ್ತಾ ಇದ್ದಾರೆ ಇವರು. ಬಹುಶಃ ಇದು ಬಹಳ ದೊಡ್ಡ ಎನ್ಕ್ವೈರಿ ಆಗಬೇಕು ಮತ್ತು ತಕ್ಷಣ ವಸತಿ ಸಚಿವರು ಜಮೀರ್ ಅಹಮದ್ ಅವರನ್ನ ಸಂಪುಟದಿಂದ ಕೈಬಿಟ್ಟು ನೈತಿಕತೆಯನ್ನ ಕಾಪಾಡಿಕೊಳ್ಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕಾಂಗ್ರೆಸ್ ಸರ್ಕಾರದಲ್ಲಿ 100% ಭ್ರಷ್ಟಾಚಾರ ಇದೆ. ಬಡವರಿಗೆ ಕೊಡೋ ಮನೆಯನ್ನೇ ಮಾರಾಟ ಮಾಡ್ತಿದ್ದಾರೆ ಅಂತ ಬಿಆರ್ ಪಾಟೀಲ್ ಆಡಿಯೋ ವಿಚಾರಕ್ಕೆ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಸರ್ಕಾರ ನೀಚ ಮಟ್ಟಕ್ಕೆ ಇಳಿದಿದ್ದು ಮನಸ್ಸಿಗೆ ನೋವಾಗ್ತಾ ಇದೆ. ಬಿಜೆಪಿಯದ್ದು 40% ಸರ್ಕಾರ ಅಂತ ಹೇಳಿ ಟೀಕಿಸಿ ಅಧಿಕಾರಕ್ಕೆ ಬಂದ್ರು. ಆದ್ರೆ ಕಾಂಗ್ರೆಸ್ಸಿಗರು ಇದೀಗ 100% ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ. ತಕ್ಷಣ ವಸತಿ ಸಚಿವ ಜಮೀರ್ ಅಹಮದ್ ರಾಜೀನಾಮೆ ಪಡಿಬೇಕು, ಸರ್ಕಾರ ನೈತಿಕತೆ ಉಳಿಸಿಕೊಳ್ಳಬೇಕು ಅಂತ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರಾಗಿರ್ತಕ್ಕಂಥ ಬಿಆರ್ ಪಾಟೀಲ್ ರವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವರ ವಸತಿ ಸಚಿವರ ಪಿಎಸ್ ಜೊತೆಗೆ ಮಾತನಾಡಿರ್ತಕ್ಕಂಥದ್ದನ್ನ ಆಡಿಯೋ ರಿಲೀಸ್ ಮಾಡಿದ್ದಾರೆ. ಅದನ್ನು ನೋಡಿದಾಗ ಅತ್ಯಂತ ಖೇದ ಆಯಿತು. ಈ ಸರ್ಕಾರ ಇವತ್ತು ಯಾವ ನೀಚ ಮಟ್ಟಕ್ಕೆ ಇಳಿದಿದೆ, ಸರ್ಕಾರದಲ್ಲಿರುವ ಮಂತ್ರಿಗಳು ಯಾವ ಪರಿಸ್ಥಿತಿಗೆ ಇಳಿದಿದ್ದಾರೆ ಅಂತ ಹೇಳಿ. ವಸತಿ ಸಚಿವ ಬಡವರಿಗೆ ಕೊಡುವಂತ ಮನೆಗಳನ್ನು ಕೂಡ ಮಾರಾಟ ಮಾಡಿಕೊಂಡು ತಿನ್ನುವ ಸ್ಥಿತಿಗೆ ಬಂದಿದ್ದಾನೆ ಅಂದ್ರೆ ಈ ಸರ್ಕಾರಕ್ಕೆ ಏನು ಹೇಳೋದು ಗೊತ್ತಿಲ್ಲ. ಬಿಜೆಪಿ ಸರ್ಕಾರ 40% ಸರ್ಕಾರ, 40% ಸರ್ಕಾರ ಅಂತ ಹೇಳಿ ಅನವಶ್ಯಕ ಟೀಕೆ ಮಾಡಿ ಇವರು ಬಂದರು ಅಧಿಕಾರಕ್ಕೆ. ಇವತ್ತು 100% ಭ್ರಷ್ಟಾಚಾರದಲ್ಲಿ ಮುಳುಗಿ ಹೇಳ್ತಾ ಇದ್ದಾರೆ ಇವರು. ಬಹುಶಃ ಇದು ಬಹಳ ದೊಡ್ಡ ಎನ್ಕ್ವೈರಿ ಆಗಬೇಕು ಮತ್ತು ತಕ್ಷಣ ವಸತಿ ಸಚಿವರು ಜಮೀರ್ ಅಹಮದ್ ಅವರನ್ನ ಸಂಪುಟದಿಂದ ಕೈಬಿಟ್ಟು ನೈತಿಕತೆಯನ್ನ ಕಾಪಾಡಿಕೊಳ್ಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕಾಂಗ್ರೆಸ್ ಸರ್ಕಾರದಲ್ಲಿ 100% ಭ್ರಷ್ಟಾಚಾರ ಇದೆ. ಬಡವರಿಗೆ ಕೊಡೋ ಮನೆಯನ್ನೇ ಮಾರಾಟ ಮಾಡ್ತಿದ್ದಾರೆ ಅಂತ ಬಿಆರ್ ಪಾಟೀಲ್ ಆಡಿಯೋ ವಿಚಾರಕ್ಕೆ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಸರ್ಕಾರ ನೀಚ ಮಟ್ಟಕ್ಕೆ ಇಳಿದಿದ್ದು ಮನಸ್ಸಿಗೆ ನೋವಾಗ್ತಾ ಇದೆ. ಬಿಜೆಪಿಯದ್ದು 40% ಸರ್ಕಾರ ಅಂತ ಹೇಳಿ ಟೀಕಿಸಿ ಅಧಿಕಾರಕ್ಕೆ ಬಂದ್ರು. ಆದ್ರೆ ಕಾಂಗ್ರೆಸ್ಸಿಗರು ಇದೀಗ 100% ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ. ತಕ್ಷಣ ವಸತಿ ಸಚಿವ ಜಮೀರ್ ಅಹಮದ್ ರಾಜೀನಾಮೆ ಪಡಿಬೇಕು, ಸರ್ಕಾರ ನೈತಿಕತೆ ಉಳಿಸಿಕೊಳ್ಳಬೇಕು ಅಂತ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರಾಗಿರ್ತಕ್ಕಂಥ ಬಿಆರ್ ಪಾಟೀಲ್ ರವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವರ ವಸತಿ ಸಚಿವರ ಪಿಎಸ್ ಜೊತೆಗೆ ಮಾತನಾಡಿರ್ತಕ್ಕಂಥದ್ದನ್ನ ಆಡಿಯೋ ರಿಲೀಸ್ ಮಾಡಿದ್ದಾರೆ. ಅದನ್ನು ನೋಡಿದಾಗ ಅತ್ಯಂತ ಖೇದ ಆಯಿತು. ಈ ಸರ್ಕಾರ ಇವತ್ತು ಯಾವ ನೀಚ ಮಟ್ಟಕ್ಕೆ ಇಳಿದಿದೆ, ಸರ್ಕಾರದಲ್ಲಿರುವ ಮಂತ್ರಿಗಳು ಯಾವ ಪರಿಸ್ಥಿತಿಗೆ ಇಳಿದಿದ್ದಾರೆ ಅಂತ ಹೇಳಿ.
ವಸತಿ ಸಚಿವ ಬಡವರಿಗೆ ಕೊಡುವಂತ ಮನೆಗಳನ್ನು ಕೂಡ ಮಾರಾಟ ಮಾಡಿಕೊಂಡು ತಿನ್ನುವ ಸ್ಥಿತಿಗೆ ಬಂದಿದ್ದಾನೆ ಅಂದ್ರೆ ಈ ಸರ್ಕಾರಕ್ಕೆ ಏನು ಹೇಳೋದು ಗೊತ್ತಿಲ್ಲ. ಬಿಜೆಪಿ ಸರ್ಕಾರ 40% ಸರ್ಕಾರ, ಅವರಿಗೆ 40% ಸರ್ಕಾರ ಅಂತ ಹೇಳಿ ಅನವಶ್ಯಕ ಟೀಕೆ ಮಾಡಿ ಇವರು ಬಂದರು ಅಧಿಕಾರಕ್ಕೆ. ಇವತ್ತು 100% ಭ್ರಷ್ಟಾಚಾರದಲ್ಲಿ ಮುಳುಗಿ ಹೇಳ್ತಾ ಇದ್ದಾರೆ ಇವರು. ಬಹುಶಃ ಇದು ಬಹಳ ದೊಡ್ಡ ಎನ್ಕ್ವೈರಿ ಆಗಬೇಕು ಮತ್ತು ತಕ್ಷಣ ವಸತಿ ಸಚಿವರು ಜಮೀರ್ ಅಹಮದ್ ಅವರನ್ನ ಸಂಪುಟದಿಂದ ಕೈಬಿಟ್ಟು ನೈತಿಕತೆಯನ್ನ ಕಾಪಾಡಿಕೊಳ್ಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕಾಂಗ್ರೆಸ್ ಸರ್ಕಾರದಲ್ಲಿ 100% ಭ್ರಷ್ಟಾಚಾರ ಇದೆ. ಬಡವರಿಗೆ ಕೊಡೋ ಮನೆಯನ್ನೇ ಮಾರಾಟ ಮಾಡ್ತಿದ್ದಾರೆ ಅಂತ ಬಿಆರ್ ಪಾಟೀಲ್ ಆಡಿಯೋ ವಿಚಾರಕ್ಕೆ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಸರ್ಕಾರ ನೀಚ ಮಟ್ಟಕ್ಕೆ ಇಳಿದಿದ್ದು ಮನಸ್ಸಿಗೆ ನೋವಾಗ್ತಾ ಇದೆ. ಬಿಜೆಪಿಯದ್ದು 40% ಸರ್ಕಾರ ಅಂತ ಹೇಳಿ ಟೀಕಿಸಿ ಅಧಿಕಾರಕ್ಕೆ ಬಂದ್ರು. ಆದರೆ ಕಾಂಗ್ರೆಸ್ಸಿಗರು ಇದೀಗ 100% ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ. ತಕ್ಷಣ ವಸತಿ ಸಚಿವ ಜಮೀರ್ ಅಹಮದ್ ರಾಜೀನಾಮೆ ಪಡಿಬೇಕು, ಸರ್ಕಾರ ನೈತಿಕತೆ ಉಳಿಸಿಕೊಳ್ಳಬೇಕು ಅಂತ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರಾಗಿರ್ತಕ್ಕಂಥ ಬಿಆರ್ ಪಾಟೀಲ್ ರವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವರ ವಸತಿ ಸಚಿವರ PS ಜೊತೆಗೆ ಮಾತನಾಡಿರ್ತಕ್ಕಂಥದ್ದನ್ನ ಆಡಿಯೋ ರಿಲೀಸ್ ಮಾಡಿದ್ದಾರೆ. ಅದನ್ನು ನೋಡಿದಾಗ ಅತ್ಯಂತ ಖೇದ ಆಯಿತು. ಈ ಸರ್ಕಾರ ಇವತ್ತು ಯಾವ ನೀಚ ಮಟ್ಟಕ್ಕೆ ಇಳಿದಿದೆ, ಸರ್ಕಾರದಲ್ಲಿರುವ ಮಂತ್ರಿಗಳು ಯಾವ ಪರಿಸ್ಥಿತಿಗೆ ಇಳಿದಿದ್ದಾರೆ ಅಂತ ಹೇಳಿ. ವಸತಿ ಸಚಿವ ಬಡವರಿಗೆ ಕೊಡುವಂತ ಮನೆಗಳನ್ನು ಕೂಡ ಮಾರಾಟ ಮಾಡಿಕೊಂಡು ತಿನ್ನುವ ಸ್ಥಿತಿಗೆ ಬಂದಿದ್ದಾನೆ ಅಂದ್ರೆ ಈ ಸರ್ಕಾರಕ್ಕೆ ಏನು ಹೇಳೋದು ಗೊತ್ತಿಲ್ಲ. ಬಿಜೆಪಿ ಸರ್ಕಾರ 40% ಸರ್ಕಾರ, ಅವರಿಗೆ 40% ಸರ್ಕಾರ ಅಂತ ಹೇಳಿ ಅನವಶ್ಯಕ ಟೀಕೆ ಮಾಡಿ ಇವರು ಬಂದರು ಅಧಿಕಾರಕ್ಕೆ. ಇವತ್ತು 100% ಭ್ರಷ್ಟಾಚಾರದಲ್ಲಿ ಮುಳುಗಿ ಹೇಳ್ತಾ ಇದ್ದಾರೆ ಇವರು. ಬಹುಶಃ ಇದು ಬಹಳ ದೊಡ್ಡ ಎನ್ಕ್ವೈರಿ ಆಗಬೇಕು ಮತ್ತು ತಕ್ಷಣ ವಸತಿ ಸಚಿವರು ಜಮೀರ್ ಅಹಮದ್ ಅವರನ್ನ ಸಂಪುಟದಿಂದ ಕೈಬಿಟ್ಟು ನೈತಿಕತೆಯನ್ನ ಕಾಪಾಡಿಕೊಳ್ಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕಾಂಗ್ರೆಸ್ ಸರ್ಕಾರದಲ್ಲಿ 100% ಭ್ರಷ್ಟಾಚಾರ ಇದೆ. ಬಡವರಿಗೆ ಕೊಡೋ ಮನೆಯನ್ನೇ ಮಾರಾಟ ಮಾಡ್ತಿದ್ದಾರೆ ಅಂತ ಬಿಆರ್ ಪಾಟೀಲ್ ಆಡಿಯೋ ವಿಚಾರಕ್ಕೆ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಸರ್ಕಾರ ನೀಚ ಮಟ್ಟಕ್ಕೆ ಇಳಿದಿದ್ದು ಮನಸ್ಸಿಗೆ ನೋವಾಗ್ತಾ ಇದೆ. ಬಿಜೆಪಿಯದ್ದು 40% ಸರ್ಕಾರ ಅಂತ ಹೇಳಿ ಟೀಕಿಸಿ ಅಧಿಕಾರಕ್ಕೆ ಬಂದ್ರು. ಆದರೆ ಕಾಂಗ್ರೆಸ್ಸಿಗರು ಇದೀಗ 100% ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ. ತಕ್ಷಣ ವಸತಿ ಸಚಿವ ಜಮೀರ್ ಅಹಮದ್ ರಾಜೀನಾಮೆ ಪಡಿಬೇಕು, ಸರ್ಕಾರ ನೈತಿಕತೆ ಉಳಿಸಿಕೊಳ್ಳಬೇಕು ಅಂತ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರಾಗಿರ್ತಕ್ಕಂಥ ಬಿಆರ್ ಪಾಟೀಲ್ ರವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವರ ವಸತಿ ಸಚಿವರ PS ಜೊತೆಗೆ ಮಾತನಾಡಿರ್ತಕ್ಕಂಥದ್ದನ್ನ ಆಡಿಯೋ ರಿಲೀಸ್ ಮಾಡಿದ್ದಾರೆ. ಅದನ್ನು ನೋಡಿದಾಗ ಅತ್ಯಂತ ಖೇದ ಆಯಿತು. ಈ ಸರ್ಕಾರ ಇವತ್ತು ಯಾವ ನೀಚ ಮಟ್ಟಕ್ಕೆ ಇಳಿದಿದೆ, ಸರ್ಕಾರದಲ್ಲಿರುವ ಮಂತ್ರಿಗಳು ಯಾವ ಪರಿಸ್ಥಿತಿಗೆ ಇಳಿದಿದ್ದಾರೆ ಅಂತ ಹೇಳಿ. ವಸತಿ ಸಚಿವ ಬಡವರಿಗೆ ಕೊಡುವಂತ ಮನೆಗಳನ್ನು ಕೂಡ ಮಾರಾಟ ಮಾಡಿಕೊಂಡು ತಿನ್ನುವ ಸ್ಥಿತಿಗೆ ಬಂದಿದ್ದಾನೆ ಅಂದ್ರೆ ಈ ಸರ್ಕಾರಕ್ಕೆ ಏನು ಹೇಳೋದು ಗೊತ್ತಿಲ್ಲ. ಬಿಜೆಪಿ ಸರ್ಕಾರ 40% ಸರ್ಕಾರ, ಅವರಿಗೆ 40% ಸರ್ಕಾರ ಅಂತ ಹೇಳಿ ಅನವಶ್ಯಕ ಟೀಕೆ ಮಾಡಿ ಇವರು ಬಂದರು ಅಧಿಕಾರಕ್ಕೆ. ಇವತ್ತು 100% ಭ್ರಷ್ಟಾಚಾರದಲ್ಲಿ ಮುಳುಗಿ ಹೇಳ್ತಾ ಇದ್ದಾರೆ ಇವರು. ಬಹುಶಃ ಇದು ಬಹಳ ದೊಡ್ಡ ಎನ್ಕ್ವೈರಿ ಆಗಬೇಕು ಮತ್ತು ತಕ್ಷಣ ವಸತಿ ಸಚಿವರು ಜಮೀರ್ ಅಹಮದ್ ಅವರನ್ನ ಸಂಪುಟದಿಂದ ಕೈಬಿಟ್ಟು ನೈತಿಕತೆಯನ್ನ ಕಾಪಾಡಿಕೊಳ್ಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ.